ಹಾಯ್ ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇದು ನೋಡಿ, ಇದನ್ನು ಕಾಕಿ ಸೊಪ್ಪು ಅಂತ ಹೇಳ್ತಾರೆ. ನೋಡಿ, ಇದು ಕಾಕಿ ಹಣ್ಣು, ಗಣಿಕೆ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದು ಮನೆಯಲ್ಲೇ ಬೆಳೆದಿರುವಂತಹ ಗಣಿಕೆ ಸೊಪ್ಪು ಅಥವಾ ಕಾಕಿ ಸೊಪ್ಪು. ನೋಡಿ, ಈ ರೀತಿ ಇರುತ್ತೆ. ಫಸ್ಟ್ ಹಸಿರಾಗಿರುತ್ತೆ ಕಾಯಿ, ನಂತರ ಈ ಥರ ಕಪ್ಪು ಬಣ್ಣಕ್ಕೆ ಆ ಕಾಯಿಗಳಾಗುತ್ತೆ. ನೋಡಿ, ಇದು ಕಾಕಿ ಸೊಪ್ಪಿನ ಗಿಡ, ಮನೆಯಲ್ಲೇ ಬೆಳೆದಿರುವಂತಹ ಕಾಕಿ ಸೊಪ್ಪು. ನಾನಿವತ್ತು ಈ ಚಿಗುರನ್ನೆಲ್ಲ ಕೊಯ್ದು, ಎಲ್ಲ ಬೇಕಂತಿಲ್ಲ, ಒಂದು ಮುಷ್ಟಿ ಸಾಕು, ಅದನ್ನು ಕೊಯ್ದು ತಂಬುಳಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಕಾಕಿ ಹಣ್ಣು. ಪರಿಚಯ ನೋಡಿ ಮಾಡ್ತಾಯಿದ್ದೀನಿ. ಈ ಥರ ಕಾಕಿ ಸೊಪ್ಪು. ಈ ಹಣ್ಣು ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲು ಕಾಕಿ ಸೊಪ್ಪನ್ನು ಸ್ವಚ್ಛಗೊಳಿಸಿ ನೀರಲ್ಲಿ ತೊಳೆಯಿರಿ. ನಂತರ ತಂಬುಳಿಗೆ ಚೂರು ಕಾಯಿ, ಜೀರಿಗೆ, ಒಣಮೆಣಸು, ಉಪ್ಪು ಹಾಕ್ಕೋಬೇಕು. ಮತ್ತು ಕಾಕಿ ಸೊಪ್ಪನ್ನು ಸ್ವಲ್ಪ ನೀರಲ್ಲಿ ಬಾಡಿಸ್ಕೊಳ್ಬೇಕು. ಅಂದರೆ ಗ್ಯಾಸಲ್ಲಿ ಇಟ್ಟು ಬಿಸಿ ನೀರಲ್ಲಿ ಬಾಡಿಸ್ಕೊಳ್ಬೇಕು. ಈಗ ತಂಬುಳಿಗೆ ನಾವು ತಿರುವಿಕೊಳ್ಳುವ. ನೋಡಿ, ಬಾಡಿಯಾಗಿದೆ. ಈ ಗಣಿಕೆ ಸೊಪ್ಪು ಅಥವಾ ಕಾಕಿ ಸೊಪ್ಪು, ಇದನ್ನು ಜಾರಿಗೆ ಹಾಕಿ ನಾವು ತೆಗೆದುಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕಿ ತಂಬುಳಿ ಮಾಡಿಕೊಳ್ಳುವ. ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ, ಬಾಯಿ ಹುಣ್ಣಿಗೆ ಕೂಡ ಒಳ್ಳೆಯದು, ಮಲಬದ್ಧತೆ ಕೂಡ ನಿವಾರಣೆಗೆ ಒಳ್ಳೆಯದು, ಅಜೀರ್ಣ ಆದಾಗ ಕೂಡ ಇದು ತುಂಬ ಉಪಯೋಗಕಾರಿಯಾಗಿದೆ. ತಂಬುಳಿ ಮಾತ್ರ ಅಲ್ಲದೆ ಕಾಕಿ ಸೊಪ್ಪಿಂದ ಪಲ್ಯ ಕೂಡ ಮಾಡ್ಬೋದು, ಪಕೋಡ ಮಾಡ್ಬೋದು. ಆದರೆ ಇದು ಕಾಕಿ ಸೊಪ್ಪು ಎಲ್ಲಿ ಕಂಡ್ರೂ ನೀವು ಬಿಡಬೇಡಿ. ನೋಡಿ, ಕಾಕಿ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈ ಕಾಕಿ ಸೊಪ್ಪಿನ ಪರಿಚಯ ಎಲ್ಲರಿಗೆ ಇರುವುದಿಲ್ಲ. ಆದರೆ ಎಲ್ಲಿ ಸಿಕ್ಕಿದ್ರೂ ಪರಿಚಯ ಇದ್ದವ್ರ ಹತ್ರ ಕೇಳಿ ಇದನ್ನು ಮನೆಯಲ್ಲಿ ಸುಲಭದಲ್ಲಿ ಇದರ ಬೆಳೆಯನ್ನು ಮಾಡ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಕಾಕಿ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಗಣಿಕೆ ಸೊಪ್ಪಿನ ತಂಬುಳಿ ರೆಡಿಯಾಗಿದೆ. ಧನ್ಯವಾದಗಳು.